ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಹೊತ್ತದ ಹೊಗೆಯದ ಮತ್ತೆ ಉರಿ ಇಲ್ಲದ, ಹೊತ್ತದ ಹೊಗೆಯದ ಮತ್ತೆ ಉರಿ ಇಲ್ಲದ, ನಿತ್ಯವೂ ಹೊತ್ತಿ ಕಿಚ್ಚಿಲ್ಲದ ಕಿಚ್ಚು ತುತ್ತ ಬೆಂದಿಪು ಸರ್ವಜ್ಞ. ಆಳು ಇದ್ದರೆ ಅರಸು, ಕೂಳು ಇದ್ದರೆ ಬಿರುಸು, ಆಳು ಕೂಳುಗಳ ಮೇಳವಿಲ್ಲದಡೆ ಆ ಮನೆಯ ಬಾಳುಗೇಡೆಂದ ಸರ್ವಜ್ಞ. ತುತ್ತು ತುತ್ತಿಗೆ ಹೊಟ್ಟೆ ತಿತ್ತಿಯಂತಾಗುವುದು, ತುತ್ತು ಅರಗಳಿಗೆ ತಪ್ಪಿದರೆ ಹೆಡೆಹಾವು ಹುತ್ತ ಬಿಟ್ಟಂತೆ ಸರ್ವಜ್ಞ. ಈ ಮೂರು ಅದ್ಭುತವಾದ ವಚನ, ಸರ್ವಜ್ಞನ ಹೊಟ್ಟೆಯ ಕುರಿತಾಗಿರ್ತಕ್ಕಂತಹ ವಚನ. ಅದರಲ್ಲೂ ಮೊದಲನೇ ವಚನ ಇದೆಯಲ್ಲ, ಬಹಳ ಅದ್ಭುತವಾದಂತಹ ಶಬ್ದ ಲಾಲಿತ್ಯ ಮತ್ತು ಸರ್ವಜ್ಞನ ಜಾಣ್ಮೆಗೆ, ಸರ್ವಜ್ಞನ ಸರ್ವಾಂಗ ಪರಿಪೂರ್ಣ ವ್ಯಕ್ತಿತ್ವಕ್ಕೆ ಮತ್ತು ಆ ಜ್ಞಾನಕ್ಕೆ ಹಿಡಿದ ಕನ್ನಡಿ ಮತ್ತು ವಿಜ್ಞಾನಿ. ಅವನು ವಿಜ್ಞಾನಿನೂ ಹಾಗೆ ತೋರ್ಬಿಡ್ತಾನೆ ನಮಗೆ ವಚನದಲ್ಲಿ. ಹೊತ್ತದ ಹೊತ್ತದ ಹೊಗೆಯದ ಮತ್ತೆ ಉರಿ ಇಲ್ಲದ, ಹೊತ್ತದ ಹೊಗೆಯದ ಮತ್ತೆ ಉರಿ ಇಲ್ಲದ, ನಿತ್ಯವೂ ಹೊತ್ತಿ ಕಿಚ್ಚಿಲ್ಲದ ಕಿಚ್ಚು ತುತ್ತ ಬೆಂದಿಪುದು ಸರ್ವಜ್ಞ. ಯಾರಿಗಾದ್ರೂ ಏನಾದ್ರು ಒಂಚೂರು ಅರ್ಥ ಆಯ್ತಾ? ಇದು ಅರ್ಥ ಆಗಿಲ್ಲ ಅಲ್ವಾ? ಹೊತ್ತದ ಅಂದ್ರೆ ನೀವು ಈಗ ಅಡಿಗೆ ಮಾಡಕ್ ಇಟ್ಟಿರ್ತೀರಲ್ಲ, ಸ್ವಲ್ಪ ಅಗತ್ಯಕ್ಕಿಂತ ಜಾಸ್ತಿ ಕುದಿಸ್ಬಿಟ್ರೆ ಏನಾಗತ್ತೆ? ಹೊತ್ತೋಗ್ಬಿಡತ್ತೆ. ಹೊತ್ತದ ಒಂದು ಹೊಟ್ಟೆ ಒಳಗಡೆ ಒಂದು ಕಿಚ್ಚಿದೆ ಬೆಂಕಿ, ಅದು ಆಹಾರವನ್ನು ಒತ್ಸೋದಿಲ್ಲ. ಹೊತ್ತದ ಹೊಗೆಯದ, ಯಾವುದೇ ಕಿಚ್ಚಿಗಾದ್ರೂ ಹೊಗೆ ಬರುತ್ತೆ. ಈ ಗ್ಯಾಸ್ ಬಿಟ್ಟು ಸಿಲಿಂಡರ್ ಗ್ಯಾಸ್ ಅಲ್ಲಿ ಹೊಗೆ ಬರಲ್ಲ ಅಲ್ವಾ? ಬರುತ್ತಾ? ಬರಲ್ಲ ಅನ್ಸುತ್ತೆ. ಅದ್ರಾಗ ಇನ್ ಬಾಕಿ ಎಲ್ಲದ್ರಲ್ಲೂ ಬರ್ತದೆ. ಸೌದೆ ಯಾವ್ದಾದ್ರು ಹಚ್ಚ್ರಿ, ಬಟ್ಟೆ ಹೊತ್ಕೊಳ್ಳಿ, ಮತ್ತೊಂದು ಹೊತ್ಕೊಳ್ಳಿ, ಏನೇ ಹತ್ಕೊಂಡ್ರು ಕೂಡ ಹೊಗೆ ಬರುತ್ತೆ. ಆದ್ರೆ ಇದೇಂಗಪ್ಪ ಅಂದ್ರೆ ಹೊತ್ತೋದಿಲ್ಲ, ಹೊಗೆನೂ ಇಲ್ಲ. ಹೊತ್ತದ ಹೊಗೆಯದ ಮತ್ತೆ ಉರಿ ಇಲ್ಲದ. ಉರಿ ಅಂದ್ರೆ ಬೆಂಕಿ. ಈಗ ಹೊಟ್ಟೆ ಅಷ್ಟೆಲ್ಲ ಆಹಾರ ಜೀರ್ಣ ಮಾಡುತ್ತಲ್ಲ, ಮುಟ್ ನೋಡಿದ್ರೆ ಹೊಟ್ಟೆ ಸುಡುತ್ತಾ? ಇಲ್ಲ. ಎಲ್ಲೋ ಜ್ವರ ಬಂದಾಗ ಒಂದ್ ಸ್ವಲ್ಪ ಹೊಟ್ಟೆ ಬಿಸಿ ಇರ್ತದೆ, ಬಿಟ್ರೆ ಆ ಹೊಟ್ಟೆ ನೀವು ಬೇಕಾದಷ್ಟು ಊಟ ಮಾಡಿರ್ರಿ, ಹೊಟ್ಟೆ ಮುಟ್ ನೋಡಿ ತಣ್ಣಗಿರ್ತದೆ. ಆದ್ರೆ ಅಷ್ಟು ಆಹಾರವನ್ನ ಏನಾಗುತ್ತೆ? ಸುಟ್ಟು ಹಾಕ್ಬಿಡ, ಜೀರ್ಣಿಸ್ತದೆ. ಹೊತ್ತದ ಹೊಗೆಯದ ಮತ್ತೆ ಉರಿ ಇಲ್ಲದ, ನಿತ್ಯವೂ ಹೊತ್ತಿ. ಒಂದ್ ಕಡೆ ಹತ್ತೋದಿಲ್ಲ, ಆದ್ರೆ ಹತ್ತಿರ್ತದೆ. ನಿತ್ಯವೂ ಹೊತ್ತಿ, ಹೊತ್ತಿ ಅಂದ್ರೆ ಹತ್ಕೊಂಡು, ನಿತ್ಯವೂ ಹೊತ್ತಿ ಕಿಚ್ಚಿಲ್ಲದ ಕಿಚ್ಚು ತುತ್ತ ಬೆಂದಿಪುದು ಸರ್ವಜ್ಞ. ತುತ್ತು ಅಂದ್ರೆ ಗೊತ್ತಲ್ಲ, ನಾವು ಉಣ್ತೀವಲ್ಲ, ಆ ತುತ್ತನ್ನ ಬೇಯಿಸುತ್ತದೆ. ಬೆಂದಿಪುದು ಬೇಯಿಸುತ್ತದೆ, ಜೀರ್ಣ ಮಾಡುತ್ತದೆ. ಹೊಟ್ಟೆಯಲ್ಲಿರ್ತಕ್ಕಂಥ ಅಗ್ನಿಯನ್ನ ಕುರಿತು ಸರ್ವಜ್ಞ ಹೇಳೋದು. ಎಂತ ಆಶ್ಚರ್ಯಕರ ರೀತಿನಲ್ಲಿ ಜೀರ್ಣ ಆಗುತ್ತೆ ನೋಡಿ. ಎಲ್ಲವನ್ನು ಸುಟ್ಟಾಕಿ ಏನೇನ್ ಮಾಡ್ಬೇಕು, ಮತ್ತೆ ಸುಟ್ಟಾಕೋದಂದ್ರೆ ಬೂದಿ ಮಾಡ್ಬಿಟ್ಟು ಶಕ್ತಿ ಇಲ್ದಂಗೆ ಮಾಡಲ್ಲ. ಅದು ಯಾವ್ದನ್ನ ಆಚೆ ಹಾಕ್ಬೇಕು ಹಾಕಿ, ಯಾವ್ದನ್ನ ಜೀರ್ಣಿಸ್ಬೇಕು ಜೀರ್ಣಿಸಿ, ಯಾವ್ದನ್ನ ಏನೇನ್ ಮಾಡ್ಬೇಕು, ರಕ್ತ ಯಾವ್ದು ಮಾಡ್ಬೇಕು, ಯಾವ ಪ್ರೋಟೀನ್ ಏನಾಗ್ಬೇಕು, ಫ್ಯಾಟ್ ಎಲ್ಲ ಹೋಗ್ಬೇಕು, ಎಷ್ಟು ಚೆನ್ನಾಗಿ ದೇವರ ಕಾರ್ಯಕ್ಕೆ, ಜೀವಾತ್ಮನ ಕಾರ್ಯಕ್ಕೆ ಇದೇ ಸಾಕ್ಷಿ ಸಾಕು, ಇನ್ನೇನು ಬೇಕಾಗಿಲ್ಲ. ಊಟ ಜೀರ್ಣ ಆಗೋದು ಅಥವಾ ರಕ್ತ ಆಗೋದು ಮತ್ತು ಹುಟ್ಟೋದು, ಸಾಯೋದು, ಸಂತಾನೋತ್ಪತ್ತಿ, ಇವೆಲ್ಲವನ್ನ ಯೋಚನೆ ಮಾಡಿದ್ರೆ ಪರಮಾತ್ಮನ ಕ್ರಿಯೆ ಎಷ್ಟು ಶಾಂತವಾಗಿ, ಗದ್ದಲ ಇಲ್ಲದೆ ಎಷ್ಟು ಸರಳವಾಗಿ ನಡೆದಿದೆಯಲ್ಲ. ಅದನ್ನೇ ಸರ್ವಜ್ಞ ಎಷ್ಟು ಚಂದ ಹೇಳ್ತಾನೆ ನೋಡಿ. ಹೊತ್ತದ ಹೊಗೆಯದ, ಹೊತ್ತದ ಅಂದ್ರೆ ಇಲ್ಲಿ ಹತ್ತಿಕೊಳ್ಳಲಾರದ, ಹೊತ್ತೋದಂದ್ರೆ ಇಲ್ಲಿ ಬೆಂಕಿ ಹೊತ್ಕೊಳ್ಳೋದು. ಹೊತ್ತದ ಹೊರೆಯದ ಮತ್ತೆ ಉರಿ ಇಲ್ಲದ, ಬೆಂಕಿನೂ ಇಲ್ಲ, ನಿತ್ಯವೂ ಹೊತ್ತಿ
ಯಾವಾಗ್ಲೂ ಹುರಿತಾ ಇರುತ್ತೆ. ನೀವು 3 ಸಾರಿ ಊಟ ಮಾಡ್ರಿ, ಬೇಕಾದ್ರೆ ಇನ್ನೂ ಇಷ್ಟ ಆಯ್ತು ಅಂತ 4 ಸಾರಿ ಊಟ ಮಾಡ್ರಿ, ಅದನ್ನೆಲ್ಲ ಕರಗಿಸುತ್ತೆ. ಎಲ್ಲ ಒಂದ್ ಸಾರಿ ಅಗ್ನಿಗೂ ಮೀರ್ ಕೊಟ್ಬಿಡ್ತೀರ, ಅವಾಗ ಅಜೀರ್ಣ ಆಗತ್ತಷ್ಟೇ. ಗೊತ್ತಾಯ್ತಲ್ಲ, ಹೊಟ್ಟೆ ಅಗ್ನಿಯನ್ನು ಮೀರ್ ಕೊಟ್ಟಾಗ ಅಜೀರ್ಣ ಆಗತ್ತೆ, ಮತ್ತಿನ್ನೊಂದ್ ಕಾಯಿಲೆ ಆಗುತ್ತೆ, ಇನ್ನೊಂದ್ ಕಾಯಿಲೆ ಆಗುತ್ತೆ. ಹೊತ್ತದ ಹೊಗೆಯದ ಮತ್ತೆ ಉರಿ ಇಲ್ಲದ ನಿತ್ಯವೂ ಹೊತ್ತಿ ಕಿಚ್ಚಿಲ್ಲದ ಕಿಚ್ಚು ತುತ್ತ ಬೆಂದಿಪುದು ಸರ್ವಜ್ಞ. ಇದು ಕಿಚ್ಚು ಹೌದು, ಆದ್ರೆ ಕಿಚ್ಚಲ್ಲ. ಮೇಲ್ನೋಟಕ್ಕೆ ತೋರುತ್ತಾರ ಕಟ್ಟಿಗೆಯಿಂದನೋ ಮತ್ಯಾವುದರಿಂದನೋ ಹುಟ್ಟಿಕೊಂಡಂತಹ ಬೆಂಕಿ ಅಲ್ಲ ಇದು. ಅದಕ್ಕೆ ಸರ್ವಜ್ಞ ಅಂತ ಕರೆದೇನೆ, ಕಿಚ್ಚಿಲ್ಲದ ಕಿಚ್ಚು ತುತ್ತ ಬೆಂದಿಪುದು ಸರ್ವಜ್ಞ. ತುತ್ತನ್ನೆಲ್ಲ ಬೇಯಿಸ್ತದೆ, ಜೀರ್ಣ ಮಾಡುತ್ತೆ. ಅಷ್ಟೇ ಅಲ್ಲ, ಬರೀ ಜೀರ್ಣ ಮಾಡಿ ಬಿಡೋದಿಲ್ಲ, ಅದನ್ನ ನಮಗೆ ರಕ್ತ ಮಾಡಿಕೊಡುತ್ತೆ, ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಆಮೇಲೆ ದೇಹ ಬೆಳೆಯುತ್ತೆ. ಹುಟ್ಟಿದಾಗ ನಾವು ಮಗು ಇದ್ದಾಗ ಇವನಂಗಿರ್ತೀವಿ, ಎಷ್ಟು ಸಣ್ಣವರಾಗಿರ್ತೀವಿ, ಮುಂದೆ ಎಷ್ಟು ಅಡಿ ಬೆಳಿತೀವಿ, ಎಷ್ಟೆಷ್ಟು ದಪ್ಪ ಆಗ್ತೀವಿ, ಏನೆಲ್ಲ ವಿಚಾರಗಳು ಚಿಂತನೆಗಳು ಬರ್ತವೆ, ಬುದ್ಧಿ ಬೆಳೆಯುತ್ತೆ. ಇದಕ್ಕೆಲ್ಲ ಶಕ್ತಿ ಆಗಿರೋದು ಕಿಚ್ಚು. ಕಿಚ್ಚು ಅಂದ್ರೆ ಬೆಂಕಿ. ಇದನ್ನೇ ಕಠೋಪನಿಷತ್ ಅಂತ ಬರುತ್ತೆ. ಆ ಕಠೋಪನಿಷತ್ತಿನಲ್ಲಿ ಈ ಶ್ವೇತಕೇತುಗೆ ಯಮ ಹೇಳ್ತಾನೆ, ಆ ನಚಿಕೇತ. ಶ್ವೇತಕೇತು ಬರೋದು ಚಾಂದೋಗ್ಯೋಪನಿಷತ್ತಿನಲ್ಲಿ, ಇಲ್ಲಿ ಕಠೋಪನಿಷತ್ತಿನಲ್ಲಿ ಬರೋದು ನಚಿಕೇತ. ಆ ನಚಿಕೇತನ ಹಠ ಹಿಡಿತಾನೆ, ನೀನ್ ನನಗ್ ಮುಂದೆ ಏನಾಗತ್ತೆ, ಸಾವಿನ ನಂತರ ನಾನು ಏನಾಗ್ತೀನಿ ಹೇಳ್ಬೇಕು ನೀನು. ಅವಾಗ ಯಮ ಹೇಳ್ತಾನೆ, ಇಲ್ಲಪ್ಪ ಅದು ಹೇಳಕ್ ಬರಲ್ಲ, ನೀನೇ ಅದನ್ನ ಕಂಡ್ಕೋಬೇಕು. ನಿನ್ನೊಳಗಡೆ ಒಂದು ಅಗ್ನಿ ಇದೆ, ಯೋಗಾಗ್ನಿ ಅಂತ ಕರೀತಾರೆ, ಅಥವಾ ಕುಂಡಲಿನಿ ಶಕ್ತಿ ಅಂತ ಕರೀತಾರೆ. ಆ ಯೋಗಾಗ್ನಿ ಅಥವಾ ಕುಂಡಲಿನಿ ಶಕ್ತಿ, ನೀನೇ ಅದನ್ನ ಜಾಗೃತ ಮಾಡ್ಕೊಂಡು ನೀನೇ ಕಂಡ್ಕೋಬೇಕು ಏನಾಗ್ತೀಯ ಅಂತ ಹೇಳಿ, ನೀನೇ ಕಂಡ್ಕೋಬೇಕು, ಯಾರು ಹೇಳ್ಕೊಡಕ್ ಬರಲ್ಲಪ್ಪ. ಆದ್ರಿಂದ ಅದನ್ನ ಕಂಡ್ಕೋ. ಅದಕ್ಕೆ ನಾನು ನಚಿಕೇತ ಅಗ್ನಿ ನಿನ್ನ ಹೆಸರು ಇಟ್ಬಿಡ್ತೀನಿ ಅಂತ ನಾನು. ಯಾಕಂದ್ರೆ ನೀನು ತುಂಬಾ ಆಸಕ್ತಿಯಿಂದ ಬಂದಿದೀಯಾ, ತುಂಬಾ ಬಯಸಿ ಬಂದಿದೀಯಾ, ಆದ್ರಿಂದ ಆ ಅಗ್ನಿಗೆ ನಚಿಕೇತ ಅಗ್ನಿ ಅಂತ ಹೇಳ್ತೀನಿ ಅಂತ. ಆ ಅಗ್ನಿ ಮೊದಲು ಅನ್ನ ರೂಪದಲ್ಲಿ, ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣ ಅದ ಹೇಳೋದು, ಅನ್ನದ ರೂಪದಲ್ಲಿ ನಾನು ಹೊಟ್ಟೆಯಲ್ಲಿ ಅಗ್ನಿಯಾಗಿ ಪಚನಿಸ್ತೀನಿ, ಪ್ರತಿಯೊಬ್ಬರಲ್ಲೂ ಪ್ರಾಣವಾಯು ಆಗಿದ್ದೀನಿ ನಾನು ಅಂತ ಹೇಳುವಾಗ, ಅಂದ್ರೆ ಪರಮಾತ್ಮನೇ ಈ ಎಲ್ಲವೂ ಆಗಿರ್ತಕ್ಕಂಥದ್ದು. ಆತ್ಮಶಕ್ತಿಯೇ ಇದೆಲ್ಲದಕ್ಕೂ ಶಕ್ತಿ ಕೊಟ್ಟಿರ್ತಕ್ಕಂಥದ್ದು. ಹೊತ್ತದ ಹೊಗೆಯದ, ಹೊಗೆಯದ ಅಂದ್ರೆ ಹೊಗೆ ಇಲ್ಲದ, ಹೊಗೆ ಬಾರದ, ಹೊತ್ತದ ಹೊಗೆಯದ ಮತ್ತೆ ಉರಿ ಇಲ್ಲದ, ಉರಿನೂ ಇಲ್ಲದರು, ನಿತ್ಯವೂ ಹೊತ್ತಿ ಕಿಚ್ಚಿಲ್ಲದ ಕಿಚ್ಚು ತುತ್ತ ಬೆಂದಿಪುದು ಸರ್ವಜ್ಞ. ಇನ್ನು ಮುಂದಿನ ವಚನದಲ್ಲಿ ಆಳು ಮತ್ತು ಕೂಳಿನ ಮಹತ್ವವನ್ನು ಹೇಳ್ತಾನೆ. ಮನುಷ್ಯರು ನಾವೆಲ್ಲ ಸಂಘದಲ್ಲಿ ಬದುಕಬೇಕು, ಎಲ್ಲ ಒಟ್ಟಾಗಿ ಬದುಕಬೇಕು. ಒಂದು ರಾಜ್ಯ ಆಗಬೇಕಾದ್ರೆ ಕೇವಲ ಅರಸನಿಂದ ಅಷ್ಟೇ ಆಗೋದಿಲ್ಲ, ಆಳು ಕೂಡ ಬಹಳ ಮುಖ್ಯ. ಆಳು ಇದ್ದರೆ ಅರಸು, ಕೂಳು ಇದ್ದರೆ ಬಿರುಸು. ಎಷ್ಟು ಜನ ಹೇಳ್ತಾನೆ ನೋಡ್ರಿ. ಬಿರುಸು ಅಂದ್ರೆ ಗಟ್ಟಿತನ. ಆಳಿದ್ರೆ ಅರಸು ಅವನಿಗೆ, ಅಂದ್ರೆ ಅವನ ಸೇವಕರಿದ್ರೆ, ಅವನಿಗೆ ಸೈನಿಕರಿದ್ರೆ, ಅವನಿಗೆ ಮಾತು ಕೇಳೋರಿದ್ರೆ, ಮಂತ್ರಿಗಳಿದ್ರೆ ಅವನ ಅರಸು. ಇಲ್ಲ ಅಂದ್ರೆ ಒಬ್ಳೆ ಕೂತಿದ್ರೆ ಯಾಕೆ ಅವನಿಗೆ ಅರಸು ಅಂತಾರೆ, ಅವನೊಂದು ಸನ್ಯಾಸಿ ಅಂತಾರೆ, ಋಷಿ ಅಂತಾರೆ. ಆಳು ಇದ್ದರೆ ಅರಸು, ಕೂಳು ಇದ್ದರೆ ಬಿರುಸು. ಆಳು ಕೂಳುಗಳ ವಿಲ್ಲದ ಆ ಮನೆಯು ಬಾಳುಗೇಳೆಂದ ಮನೆಯ ಬಾಳುಗೇಳೆಂದ ಯಾವ ಮನೆಯಲ್ಲಿ ಆಳು ಕೂಳು ಇರೋದಿಲ್ಲ, ಆಳು ಅಂದ್ರೆ ವ್ಯಕ್ತಿಗಳು, ಮನುಷ್ಯರು ಇರೋದಿಲ್ಲ, ಕೂಳು ಇರೋದಿಲ್ಲ, ಆ ಮನೆ ಬಾಳುಗೇಳೆಂದ, ಆ ಮನೆಯ ಬಾಳು ಕೆಟ್ಟ ಹೋಗುತ್ತೆ ಅನ್ನುವ ಮಾತನ್ನು ಹೇಳ್ತಾನೆ. ನೋಡಿ ಎಷ್ಟು ಚಂದ, ಏನ್ ಅದ್ಭುತ ಪ್ರಾಸ. ಆಮೇಲೆ ಈ ಬೆಂಕಿದಂತೂ ಹೇಳಿರೋದು, ಅವನೆಂತ ವಿಜ್ಞಾನಿ ಇರಬೇಕು, ಎಂತ ತತ್ವಜ್ಞಾನಿ. ವಿಜ್ಞಾನಿ ಮತ್ತು ತತ್ವಜ್ಞಾನಿ ಎರಡೂ ಆಗ್ಬಿಡ್ತಾನೆ ಸರ್. ಆಳು ಇಲ್ಲದ ಅರಸು, ಆಳು ಇದ್ದರೆ ಅರಸು, ಕೂಳು ಇದ್ದರೆ ಬಿರುಸು. ಕೂಳು ತಿಂತಾ ಇದ್ರೆ, ಆಹಾರ ತಿಂತಾ ಇದ್ರೆ ಗಟ್ಟಿ. ಮತ್ತ ಹಂಗಾದ್ರೆ ನಮ್ನೆಲ್ಲ ಉಪವಾಸ ಇಟ್ಟಿದಾರಲ್ರಿ, ನೀವ್ ಯಾರ ಕೇಳ್ಬೋದು. ಕೂಳು ಇದ್ರೆ ಬಿರುಸು ಅಂತ ಹೇಳ್ತೀರಾ, ಮತ್ ನಮ್ಮನ್ನ ಉಪವಾಸ ಇಟ್ಟಿದಾರಲ್ಲ ಅಂದ್ರೆ ಅದಕ್ಕೂ ನಿಮ್ಮನ್ನ ಗಟ್ಟಿ ಮಾಡಕ್ಕೆ ಇದನ್ನ ಇಟ್ಟಿರೋದು. ಕಾಯಿಲೆ ಎಲ್ಲ ಕಳ್ಕೊಂಡು ಗಟ್ಟಿ ಆಗ್ರಿ, ಆವಾಗ ಕೂಳು ಅಂದ್ರೆ ಪ್ರಸಾದ ಆಗತ್ತೆ. ಅದು ಕೂಳಾಗಲ್ಲ, ಅದು ಪ್ರಸಾದ ಆಗತ್ತೆ, ಅದು ಉತ್ತಮ ಆಹಾರ ಆಗತ್ತೆ. ಆಳು ಇದ್ದರೆ ಅರಸು, ಕೂಳು ಇದ್ದರೆ ಬಿರುಸು. ಆಳು ಕೂಳುಗಳ ಮೇಳವಿಲ್ಲದ ಆ ಮನೆಯ ಬಾಳುಗೇಡೆಂದ ಸರ್ವಜ್ಞ. ಆ ಮನೆಯ
ಬಾಳು ಹಾಳಾಗೋಗುತ್ತೆ ಎನ್ನುವ ಮಾತನ್ನು ಹೇಳ್ತಾನೆ. ತುತ್ತು ತುತ್ತಿಗೆ ಹೊಟ್ಟೆ ತಿತ್ತಿ ಅಂತ ಆಗುವುದು. ತಿತ್ತಿ ಅಂದ್ರೆ ತಿದಿ, ಒತ್ತುತ್ತಿರ್ತಿರಲ್ಲ ತಿದಿ, ಹಾರ್ಮೋನಿಯಂ ಬಾರಿಸುವಾಗ ತಿದಿ ಒತ್ಕೊಂಡು ಗಾಳಿ ಹಾಕೊಂತ ಹೇಳ್ತಾರಲ್ಲ, ಅಥವಾ ಕಂಬಾರನ ಮನೆಯಲ್ಲಿ ತಿದಿ ಹಾಕಿ ಬಿಸಿ ಗಾಳಿ ಬರೆಸಿ ಕಬ್ಬಣವನ್ನ ಕಾಯಿಸಿ ಬೆಳಿತಿರ್ತಾರಲ್ಲ, ಅದಕ್ಕೂ ಕೂಡ ತಿದಿ ಅಂತ. ತುತ್ತು ತುತ್ತಿಗೆ ಹೊಟ್ಟೆ ತಿತ್ತಿ ಅಂತ ಆಗುವುದು ಅಂದ್ರೆ ಉಬ್ಬುತ್ತೆ ಮತ್ತೆ ಇಳಿಯುತ್ತೆ, ಉಬ್ಬುತ್ತೆ ಇಳಿಯುತ್ತೆ. ಸ್ವಲ್ಪ ದೂರ ಕರ್ಕೊಂಡು ಹೋಗಮ್ಮ, ನೀನು ಕೇಳಕ್ಕಾಗಲ್ಲ, ಆಮೇಲೆ ಯೂಟ್ಯೂಬ್ ಅಲ್ಲಿ ಕೇಳ್ಕೊಳ್ಳೋ ಹೋಗಮ್ಮ, ಮೇಲೆ ಕರ್ಕೊಂಡು ಹೋಗ್ಬಿಡು. ತುತ್ತು ತುತ್ತಿಗೆ ಹೊಟ್ಟೆ ತಿತ್ತಿ ಅಂತ ಆಗುವುದು ಅಂದ್ರೆ ತಿದಿ ತರ ಆಗತ್ತೆ. ಮುಂದೆ ಹೇಳ್ತಾನೆ, ಹೊಟ್ಟೆ ತಿತ್ತಿ ಅಂತ ಆಗುವುದು. ತುತ್ತು ಅರಗಳಿಗೆ ತಪ್ಪಿದರೆ ಎಡೆ ಹಾವು ಹುತ್ತ ಬಿಟ್ಟಂತೆ ಸರ್ವಜ್ಞ. ಅಂದ್ರೆ ಒಂದ್ ಅರಗಳಿಗೆ ತುತ್ತು ಅಂದ್ರೆ ಹೊಟ್ಟೆ ಹಸ್ದಾಗ ಊಟ ಕೊಡ್ಲಿಲ್ಲ ಅಂತಂದ್ರೆ, ಅರಗಳಿಗೆ ತಪ್ಪಿದ್ರೆ ಎಡೆ ಹಾವು ಅಂದ್ರೆ ಹಾವಿಗೆ ಸಿಟ್ಟು ಬಂದು ಹುತ್ತ ಬಿಟ್ರೆ ಮುಂದೆ ಯಾರನ್ನ ಕಚ್ಚುತ್ತೋ ಏನಾಗುತ್ತೋ ಹೇಳಕ್ ಬರಲ್ಲ. ಹಾಗೆ ತುತ್ತುಗೆ ಅಂದ್ರೆ ಹೊಟ್ಟೆಗೆ ತುತ್ತನ್ನ ಹಾಕ್ಬೇಕು. ತುತ್ತಿಲ್ದೆ ಹೋದ್ರೆ ಸಿಟ್ಟು ಬರುತ್ತೆ, ಶಕ್ತಿಗೊಂದುತ್ತಾನೆ. ಅದನ್ನ ಸುಮಾರು ಒಂದು 15-20 ವಚನಗಳಲ್ಲಿ ವರ್ಣಿಸಿದಾನೆ. ಆದರೆ ಈ ಉಪವಾಸ ಪದ್ಧತಿ ಏನಿದೆಯಲ್ಲ, ಇದು ಎಲ್ರೂ ತಿಳ್ಕೊಂಡಂಗೆ ಬಳಲುವಿಕೆ ಅಲ್ಲ. ಇದು ಹಸಿವಿನಿಂದ ಬಳಲೋದಲ್ಲ. ಗೊತ್ತಾಗಿದೆ ಇವಾಗ ನಿಮ್ಗೆಲ್ಲ, ಗೊತ್ತಾಗಿದೆಯಲ್ಲ. ಈಗ ನೋಡಿ, ಮೇಷ್ಟ್ರು 14 ದಿವಸ ಮುಗ್ದೋಯ್ತು, ನಾಳೆ 15ನೇ ದಿನ. ಇನ್ನು ಕೆಲವ್ರದು 10 ದಿವಸ ಆಯ್ತು, 8 ದಿವಸ ಆಯ್ತು, 4 ದಿವಸ ಆಯ್ತು, 3 ದಿವಸ. ಅದೇ ಹೇಳ್ತಿರ್ತಾರೆ ನಮಗೆ, ಅಲ್ರಿ ನಮ್ಮ ಮನೇಲಿ ಅಡಿಗೆ ಆಗೋದು ಒಂದು 10 ನಿಮಿಷ ತಡ ಆದ್ರೆ ಹೆಂಡತಿ ಜೊತೆ ಜಗಳ ಮಾಡ್ತಿರ್ತೀವಿ, ಸಿಟ್ಟು ಬರ್ತಿರ್ತದೆ, ತಟ್ಟೆನ ಒಗಿತಿರ್ತೀವಿ. ಅಂಥದ್ರಲ್ಲಿ ಇಲ್ಲಿ ನಮ್ಗೆ ಇಷ್ಟಿಷ್ಟು ದಿವಸ ತಡ್ಕೊಳ್ಳೋ ಶಕ್ತಿ ಹೆಂಗ್ ಬಂತು? ಏನು ನಿಮ್ ಪವಾಡನ ಅಂತ ಕೇಳ್ತಾರ ಒಬ್ಬೊಬ್ರು. ಅದು ನಮ್ ಪವಾಡ ಅಲ್ಲ, ನಿಮಗೆ ಆ ಶಕ್ತಿ ಪ್ರತಿಯೊಬ್ಬರಿಗೂ ಇದೆ, ಆ ಶಕ್ತಿ ಪ್ರತಿಯೊಬ್ಬರಿಗೂ ಇದೆ. ಆಮೇಲೆ ಇಲ್ಲಿ ಪರಿಸರನೂ ಕಾರಣ ಆಗ್ಬೋದು. ಯಾಕಂದ್ರೆ ಎಲ್ರು ಉಪವಾಸ ಇದ್ದವ್ರು ಇರ್ತಾರೆ, ಮತ್ತೆ ಚಿಕಿತ್ಸೆಗಾಗಿ ಅಂತ ಬಂದಿರ್ತೀರ, ಮತ್ತೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಹಣ ಕಟ್ಟಿರ್ತೀರ. ಗೊತ್ತಾಯ್ತಲ್ವಾ? ಈ ಒಂದ್ ವೇಳೆ 1 ಸಾರಿ 2 ಸಾರಿ ಏನಾರು ತ್ರಾಸ ಬಂದ್ರು ಬಿಟ್ಟು ಹೋಗಕ್ಕೂ ಆಗಲ್ಲ. ಯಾಕಂದ್ರೆ ಹಣ ಕಟ್ಬಿಟ್ಟಿದೀವಿ, ವಾಪಸ್ ಕೊಡಲ್ಲ. ಅದಕ್ಕೆ ಕಷ್ಟ ಆದ್ರೂ ಪರವಾಗಿಲ್ಲಪ್ಪ, ಮಾಡೇ ಬಿಡೋಣ ಅಂತ ಮಾಡ್ತಾರೆ. 10 ದಿವಸದಲ್ಲಿ ನಿಮಗೊಂದು ಅನುಭವ ಬರ್ತದೆ. ಇದೊಂದು ಹೊಸ ಜನ್ಮ, ಇದೊಂದು ಹೊಸ ಜೀವನ, ಹೀಗೂ ನಾವು ಬದುಕಬಹುದು, ಹೀಗೂ ಕಾಯಿಲೆಗಳನ್ನ ಹುಷಾರ್ ಮಾಡ್ಕೊಳ್ಬಹುದು ಅನ್ನುವಂತಹದ್ದೆಲ್ಲ ನಿಮಗೆ ಗೊತ್ತಾಗುತ್ತೆ. ಆದ್ರಿಂದ ಸರ್ವಜ್ಞನ ವಚನಗಳು ಈ ಉಪವಾಸದ ಕಾಲದಲ್ಲಿ ನಮ್ಗೆ ಅನ್ವಯ ಆಗಲ್ಲ. ಆಮೇಲೆ ಇದು ದೈವವಶಾತ್ ಅದೃಷ್ಟದಿಂದ ಪ್ರಜ್ಞಾಪೂರ್ವಕವಾಗಿ ನಾವೇ ಆರಿಸಿಕೊಂಡ ಮಾರ್ಗ. ಗೊತ್ತಾಯ್ತಲ್ವಾ? ಯಾರೋ ನಮಗೆ ಒತ್ತಾಯದಿಂದ ಊಟ ತಪ್ಪಿಸಿ ಅಥವಾ ಜೈಲಲ್ಲಿಟ್ಟು ಹಂಗ್ ಮಾಡ್ತಾ ಇಲ್ಲ. ನೀವೇ ಸ್ವತಃ ಬಂದು ನಮ್ಮ ಕಾಯಿಲೆ ಹುಷಾರ್ ಮಾಡ್ಕೋಬೇಕು, ನಾನು ಆರೋಗ್ಯವಾಗಿ ಬದುಕಬೇಕು, ನಾನು ಇಂಗ್ಲಿಷ್ ಮೆಡಿಸನ್ ಒಲ್ಲೆ, ನನಗೆ ರಾಸಾಯನಿಕ ಒಲ್ಲೆ. ಇವತ್ತೊಬ್ರು ತಾಯಂದ್ರೆ ಹೇಳ್ತಾ ಇದ್ರು, ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದ್ರೆ ಸುಮಾರು 1 ವರ್ಷ 4 ತಿಂಗಳಲ್ಲಿ ಒಂದು 2 ಲಕ್ಷ ರೂಪಾಯಿ ಖರ್ಚಾಗಿದೆ ಅಂತ. 5 ಸಾರಿ ಅಡ್ಮಿಟ್ ಆಗಿದಾರಂತೆ, ಹೇಳ್ಕೊಂತ ಇದ್ರು. ಇಷ್ಟೆಲ್ಲ ತ್ರಾಸ ಅನುಭವಿಸಿ ಡಾಕ್ಟರ್ ಹೇಳಿರೋದೇನಂದ್ರೆ, ನೀನು 1 ದಿವಸನೂ ಗುಳಿಗೆ ಬಿಡಬಾರ್ದು, ನೀನು ಗುಳಿಗೆ ಬಿಟ್ಟೆ ಅಂದ್ರೆ ನಿನ್ ಜೀವನ ಅಂತ್ಯ ಆದಂಗೆ, ನೀನ್ ಗುಳಿಗೆ ಸಾಯೋ ತನಕ ನುಂಗ್ಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. ಸಾಯೋ ತನಕ ನುಂಗಿದ್ರೆ ಬೇಗ ಸತ್ತೇ ಹೋಗ್ತೀವಿ. ಆ ಗುಳಿಗೆ ನುಂಗಿದ್ರೆ ಒಂದ್ರಿಂದ ಒಂದು ಸೈಡ್ ಎಫೆಕ್ಟ್, ಇನ್ನೊಂದು ಕಾಯಿಲೆ, ಹೊಸ ಕಾಯಿಲೆ. ಆಮೇಲೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಮಾನಸಿಕವಾಗಿ ಕುಗ್ಗಿ ಹೋಗ್ಬಿಡ್ತಾರೆ. ಮೇಲಿಂದ ಮೇಲೆ ಹಾಸ್ಪಿಟ್ಲಿಗೆ ಹೋಗೋದು, ಕೆಲಸ ಮಾಡಕ್ ಶಕ್ತಿ ಇಲ್ಲ ಅಂದಾಗ ವ್ಯಕ್ತಿ ಕುಂದು ಹೋಗ್ಬಿಡ್ತಾನೆ, ಕುಗ್ಗಿ ಬಿಡ್ತಾನೆ. ಅವೆಲ್ಲವನ್ನೂ ತಪ್ಪಿಸಿ ನಿಮ್ಮೊಳಗೆ ಪ್ರತಿಯೊಬ್ಬರಲ್ಲೂ ಪರಮಾತ್ಮ ಆರೋಗ್ಯವನ್ನು ಇಟ್ಟಿದ್ದಾನೆ, ಪ್ರತಿಯೊಬ್ಬರಲ್ಲೂ ಆ ಶಕ್ತಿ ಇಟ್ಟಿದ್ದಾನೆ. ನಿಮ್ಮ ಶಕ್ತಿಯನ್ನ ನಿಮಗೆ ದರ್ಶನ ಮಾಡೋ ಹಾಗೆ ಮಾಡ್ತಕ್ಕಂಥದ್ದೇ ಈ ಪದ್ಧತಿ. ಆದ್ರೆ ಸರ್ವಜ್ಞನ ಆ ಸಾಹಿತ್ಯ, ಆ ಲಾಲಿತ್ಯ, ಜೊತೆಗೆ ಅವನ ಕಾವ್ಯ ಪ್ರಜ್ಞೆ, ಕಾವ್ಯಾತ್ಮಕತೆ, ಆ ತ್ರಿಪದಿಯಲ್ಲಿ ಅಂದ್ರೆ ಏನು ಅಂಗೈಯಲ್ಲಿ ಬ್ರಹ್ಮಾಂಡವನ್ನೇ ಒದಗಿಸೋದು, ಇಷ್ಟಲಿಂಗದಲ್ಲಿ ಬ್ರಹ್ಮಾಂಡವನ್ನೇ ಹೇಗೆ ಬಸವಣ್ಣವ್ರು ತೋರಿಸ್ತಾರೋ ಹಾಗೆ ಸರ್ವಜ್ಞ ತನ್ನ ತ್ರಿಪದಿಯ ವಚನಗಳಲ್ಲಿ ಇಡೀ ಜಗತ್ತಿನ ಜ್ಞಾನವನ್ನೇ ತೋರಿಸ್ಬಿಡ್ತಾನೆ ಒಂದೊಂದು ವಚನದಲ್ಲಿ. ಅಂತಹ ಅದ್ಭುತ ಜ್ಞಾನಿ. ಅಂತಹ 3 ವಚನಗಳು. ಅದನ್ನ ಮತ್ತೊಂದ್ಸಾರಿ ಕೇಳಿಸ್ಕೊಳ್ಳಿ, ನೀವು ಕಂಠಪಾಠ ಮಾಡಕ್ಕೆ ಪ್ರಯತ್ನ ಪಡಿ. ಹೊತ್ತದೆ ಹೊಗೆಯದೆ,
ಮತ್ತೆ ಉರಿ ಇಲ್ಲದೆ, ಹೊತ್ತದೆ ಹೊಗೆಯದೆ ಮತ್ತೆ ಉರಿ ಇಲ್ಲದೆ, ನಿತ್ಯವೂ ಹೊತ್ತಿ ಕಿಚ್ಚಿಲ್ಲದ ಕಿಚ್ಚು ತುತ್ತ ಬೆಂದಿಪುದು ಸರ್ವಜ್ಞ. ಮತ್ತೆ ಉರಿ ಇಲ್ಲದ, ನಿತ್ಯವೂ ಹೊತ್ತಿ ಕಿಚ್ಚಿಲ್ಲದ ಕಿಚ್ಚು ತುತ್ತ ಬೆಂದಿಪುದು ಸರ್ವಜ್ಞ. ಆಳು ಇದ್ದರೆ ಅರಸು, ಕೂಳು ಇದ್ದರೆ ಬಿರುಸು, ಆಳು ಕೂಳುಗಳ ಮೇಳವಿಲ್ಲದ ಮನೆಯ ಬಾಳುಗೇಡೆಂದ ಸರ್ವಜ್ಞ. ಕೊನೆಯದಾಗಿ ತುತ್ತು ತುತ್ತಿಗೆ ಹೊಟ್ಟೆ ತಿತ್ತಿಯಂತಾಗುವುದು, ತುತ್ತು ತುತ್ತಿಗೆ ಹೊಟ್ಟೆ ತಿತ್ತಿಯಂತಾಗುವುದು. ತುತ್ತು ಅರಗಳಿಗೆ ತಪ್ಪಿದರೆ ಹೆಡೆ ಹಾವು ಹುತ್ತ ಬಿಟ್ಟಂತೆ ಸರ್ವಜ್ಞ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.